ಉಪಸಮರ ಬಳಿಕ ಕೈ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕೈಗೆ ಒಳ ಮೀಸಲಾತಿ ಮತ್ತು ನೇಮಕಾತಿ ಪ್ರಕ್ರಿಯೆಗೆ ಗ್ರಹಣ ಹಿಡಿದಿರುವಂಥದ್ದು. ಏಪ್ರಿಲ್ 16ರ ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ ಒಳ ಮೀಸಲಾತಿಯ ಚರ್ಚೆ. ಉಪಸಮರದ ಬಳಿಕ ಇದೀಗ ಕೈ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ತಲೆನೋವು ಪರಿಣಮಿಸ್ತಾ ಇದೆ. ಕೈಗೆ ಒಳ ಮೀಸಲಾತಿ ಮತ್ತು ನೇಮಕಾತಿ ಪ್ರಕ್ರಿಯೆಗೆ ಗ್ರಹಣ ಹಿಡಿದು ಹೋಗಿದೆ. ಏಪ್ರಿಲ್ 16ರ ಕ್ಯಾಬಿನೆಟ್ನಲ್ಲೂ ಕೂಡ ಇಲ್ಲ ಮೀಸಲಾತಿಯ ಚರ್ಚೆ. ಸುಪ್ರೀಂ ಆದೇಶದಂತೆ ಒಳ ಮೀಸಲಾತಿ ನೀಡ್ತೀವಿ ಅಂತ ಸಿಎಂ ಹೇಳಿರ್ತಾರೆ. ಆದರೆ ಬೈ ಎಲೆಕ್ಷನ್ ನೆಪ ಒಡ್ಡಿ ತಪ್ಪಿಸಿಕೊಂಡಿರುವಂತಹ ಸಿದ್ದು ಸರ್ಕಾರ ಈಗ ಬೈ ಎಲೆಕ್ಷನ್ ಮುಗಿದಿದೆ, ಒಳ ಮೀಸಲಾತಿ ಕೈಗೆ ಸವಾಲಾಗಿರುವಂಥದ್ದು. ದೊಡ್ಡ ತಲೆನೋವು ಕೂಡ ಆಗಿದೆ. ಮತ್ತೊಂದು ಟೆನ್ಷನ್ ಇದೀಗ ಆಗಿರುವಂಥದ್ದು. ಏಪ್ರಿಲ್ 16ರ ಸಂಪುಟದಲ್ಲಿ ನಿರ್ಣಯ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಹೇಳಿರ್ತಾರೆ. ಆದರೆ ಈಗ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಒಳ ಮೀಸಲಾತಿ ಚರ್ಚೆ ನಡೀತಾ ಇಲ್ಲ. ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿದ್ರು. ಒಳ ಮೀಸಲಾತಿ ವಿಳಂಬ ಹಿನ್ನೆಲೆ ನಿಂತಿರುವಂತಹ ನೇಮಕಾತಿ ಕೂಡ ಇತ್ತ ಉದ್ಯೋಗಾಕಾಂಕ್ಷಿಗಳಿಂದ ನೇಮಕಾತಿಗೆ ಜೋರು ಆಗ್ರಹಿಸಲಾಗ್ತಾ ಇದೆ. ಇನ್ನು ಒಳ ಮೀಸಲಾತಿಯನ್ನು ಕೂಡ ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ಮತ್ತೊಂದು ಕಡೆ ಪಟ್ಟನ್ನು ಕೂಡ ಎಳೆದಿದ್ದಾರೆ. ಅಡಕತ್ತರೆಯಲ್ಲಿ ಸಿಲುಕಿದಂತಹ ಸಿದ್ದು ನೇತೃತ್ವದ ಸರ್ಕಾರ ದಶಕಗಳ ಬೇಡಿಕೆಗೆ ಫುಲ್ ಸ್ಟಾಪ್ ಇಡುತ್ತಾ, ಹಾಗಿದ್ರೆ ರಾಜ್ಯ ಸರ್ಕಾರ ಏನ್ ಡಿಸಿಷನ್ ಅನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಕುತೂಹಲ ಇದೆ. ಮತ್ತೊಂದು ಕಡೆ ಬಹುದಿನಗಳ ಬೇಡಿಕೆಗೆ ಅಂತ್ಯ ಆಡಬಿಡುತ್ತಾ ಅನ್ನುವಂತಹ ಸಂಶಯ ಕೂಡ ಇದೆ. ಕೈಗೆ ಒಳ ಮೀಸಲಾತಿ ಮತ್ತು ನೇಮಕದ ವಿಚಾರವಾಗಿ ಏಪ್ರಿಲ್ 16ರಲ್ಲೂ ಕೂಡ ಯಾವುದೇ ಒಳ ಮೀಸಲಾತಿ ಚರ್ಚೆ ನಡೆದಿಲ್ಲ ಕ್ಯಾಬಿನೆಟ್ನಲ್ಲಿ. ಹಾಗಾಗಿ ಈ ರೀತಿಯಾದಂತಹ ಬೆಳವಣಿಗೆ ಚರ್ಚೆಗಳು ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇದೀಗ ಸಿಡಿದೇಳ್ತಾ ಇರುವಂಥದ್ದು ಸುಪ್ರೀಂ ಆದೇಶದಂತೆ ಒಳ ಮೀಸಲಾತಿ ವಿಚಾರವಾಗಿ ಇದೀಗ ಬೈ ಎಲೆಕ್ಷನ್ ನೆಪ ಒಡ್ಡಿ ತಪ್ಪಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಸರ್ಕಾರ. ಬೈ ಎಲೆಕ್ಷನ್ ಮುಗಿದಿದೆ, ಒಳ ಮೀಸಲಾತಿಗೆ ಕೈಗೆ ಸವಾಲು ಹಾಕಿರುವಂಥದ್ದು ಇದೀಗ ಮತ್ತೊಂದು ದೊಡ್ಡ ತಲೆನೋವಾಗ್ತಾ ಇದೆ. ಸರ್ವರಿಗೂ ಸಮಪಾಲು ಒದಗಿಸುತ್ತಾ ಆಗಿದ್ರೆ ಆ ಹಿಂದ ಸರ್ಕಾರ ಕಾದ್ ನೋಡಬೇಕು. ಏಪ್ರಿಲ್ 16ರ ಸಂಪುಟದಲ್ಲಿ ನಿರ್ಣಯ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಹೇಳಿರ್ತಾರೆ. ಈಗ ಸಭೆನೂ ಇಲ್ಲ, ಒಳ ಮೀಸಲಾತಿನೂ ಇಲ್ಲ ಅನ್ನೋ ಹಾಗಾಗಿದೆ. ಒಂದು ರೀತಿಯಾಗಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ಗೆ. ಇದು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಒಂದು, ಮತ್ತು ಎಲ್ಲಿ ದಶಕಗಳ ಒಂದು ಈಡೇರಿಕೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಕ್ಕೆ ಎಲ್ಲಾದರೂ ಫುಲ್ ಸ್ಟಾಪ್ ಇಡ್ತಾರಾ ಅನ್ನುವಂಥ ಸಂಶಯ ಮತ್ತೊಂದು ಕಡೆ. ಉಪಸಮರದ ಬಳಿಕ ಅಂತ ಹೇಳಿದರು. ಈಗ ನೋಡಿದ್ರೆ ಯಾವ ಸಭೆನೂ ಇಲ್ಲ, ಏನು ಮಾತುಕತೆನೂ ಇಲ್ಲ, ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಚರ್ಚೆ ಆಗಿಲ್ಲ, ಕ್ಯಾಬಿನೆಟ್ ಕೂಡ ಇಲ್ಲ. ಹಾಗಾಗಿ ಒಂದು ರೀತಿಯಾಗಿ ಅನುಮಾನ ಹುಟ್ಟುತ್ತಾ ಇದೆ. ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ ಬಲಗೈ ಸಮುದಾಯ ಏನಾದರೂ ಆಕ್ರೋಶ ಹೊರಕಾಗುತ್ತಾ, ಸಿಡಿದೇಳುತ್ತಾ ನೋಡಬೇಕು. ಬಿಕಾಸ್ ಯಾವುದೇ ರೀತಿಯಾದಂಥ ಚರ್ಚೆಗಳು ಒಳ ಮೀಸಲಾತಿ ಬಗ್ಗೆ ಮಾತೇ ಇಲ್ಲ. ಬೈ ಎಲೆಕ್ಷನ್ ನೆಪ ಒಡ್ಡಿ ತಪ್ಪಿಸ್ಕೊಂಡಿದ್ರು. ಈಗ ಅದಾದಮೇಲೂ ಕೂಡ ಯಾವುದೇ ರೀತಿಯಾದಂಥ ಚರ್ಚೆಗಳು ಆಗ್ತಾ ಇಲ್ಲ. ಇದೊಂದು ಕೈಗೆ ದೊಡ್ಡ ಸವಾಲು ಕೂಡ, ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದಾದಂತಹ ಸಾಧ್ಯತೆಗಳು ಇದೆ. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದರು. ಏಪ್ರಿಲ್ 16ರ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿರ್ತಾರೆ. ಇನ್ನೇನು ಕೆಲವೇ ದಿನಗಳಿದೆ, ಕಾದು ನೋಡಬೇಕು ಏನಾಗತ್ತೆ ಅಂತ ಹೇಳಿಬಿಟ್ಟು.